ಇಷ್ಟೇ ಸರ್. ನನಗೆ ತೋರಿಸ್ಬೇಡಿ, ಅವ್ರಿಗೆ ತೋರಿಸಿ ತಾನಾಗಿ. ಹಾಂ ಸರಿ ಸರ್. ಜರಮ್ಮ ಕರೆಕ್ಟಾಗಿ ನೋಡ್ಕಪ್ಪ. ಹೀಗೆ ಹೀಗೆ ಹೀಗೆ. ವೆರಿ ಗುಡ್ ವೆರಿ ಗುಡ್. ಸೀನಿಯರ್ ನೋಡ್ಕೊಂಡ್ರಾ? ಇಷ್ಟೇ, ತುಂಬ ಸಿಂಪಲ್ಲು. ಇನ್ಮೇಲೆ ಹೀಗೆ ಸಲ್ಯೂಟ್ ಮಾಡಬೇಕು. ಆದರೆ ಇವತ್ತೇನು ಮಾಡೋಕ್ಕೆ ಹೋಗ್ಬಿಡಿ, ನಾಳೆಯಿಂದ ಮಾಡಿವ್ರಂತೆ. ಓಕೆ ಸರ್. ಮಿಸ್ಟರ್ ನಾಗರಾಜ್ ಸರ್ ಬನ್ನಿ, ಸ್ವಲ್ಪ ಹೊರಗೆ ಹೋಗ್ಬೇಡ. ಅಯ್ಯೋ ಬೇಡ ಸರ್, ನಿನ್ನೆ ತಾರೆ ಕರ್ಕೊಂಡು ಹೋಗಿದ್ರಲ್ಲ, ಮನೆಗೆ ಹೋಗೋಷ್ಟರಲ್ಲಿ ಲೇಟ್ ಆಗೋದು. ಇವತ್ತಿಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಸರ್? ಅದೆಲ್ಲ ನಿಮಗೆ ಯಾಕ್ರಿ? ನಾನು ಏನು ಹೇಳ್ತೀನೋ ಅದನ್ನು ಆಯಿತು ಸರ್ ಅಂತ ಮಾಡಬೇಕು, ಅದಷ್ಟೇ ನಿಮ್ಮ ಕೆಲಸ. ಬನ್ನಿ. ಅದ್ಯಾವುದೋ ಬಸ್ ಸ್ಟಾಪ್ ಹತ್ರ ಕಳ್ತನ ಆಗಿದೆ ಅಂತ ಈಗ ತಾನೇ ಫೋನ್ ಬಂದಿತ್ತು, ಅಲ್ಲೋಗಿ ನೋಡ್ಕೊಂಬೇಡ. ಅದು ಯಾವ ರಾಬ್ರಿಗೆ ಹ್ಯಾಂಗೋ ಏನೋ, ಮಧ್ಯಪ್ರದೇಶದಿಂದ ಬೇರೆ ಬಂದಿದ್ದಾರಂತೆ. ಬನ್ನಿ ನೋಡ್ಕೊಂಬೋಣ. ಸರ್ ನಾನು ಬರಲೇಬೇಕಾ? ಬರಲೇಬೇಕು. ಯಾಕೆ ಸರ್? ನಂಗೆ ಯಾಕೋ ತಲೆ ಹುಷಾರಿಲ್ಲ ಸರ್. ಅಯ್ಯೋ ಏನ್ರಿ ನಾಗರಾಜ್, ಎಲ್ರಿಗೂ ಮೈ ಹುಷಾರಿಲ್ಲ ಅಂತ ಕೇಳಿದ್ದೀನಿ, ಆದರೆ ನಿಮಗೆ ತಲೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದೀರಾ. ಸುಳ್ಳು ಹೇಳೋಕ್ಕೂ ಬರಲ್ವಲ್ರಿ ನಿಮಗೆ? ಸರ್ ಅದು ತಲೆ ನೋವು ಅನ್ನೋ ಬದಲು ತಲೆ ಹುಷಾರಿಲ್ಲ ಅಂದ್ಬಿಟ್ಟೆ. ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ಅಂತ ಆಯಿತು. ಹ್ಞೂ. ಹಾಗಾದರೆ ನಿಜವಾಗ್ಲೂ ನಿಮಗೆ ಜ್ವರ ಬಂದಿದೆ? ಹೌದು ಸರ್. ಏನು ಬಿಸಿ ಅನ್ನಿಸ್ತಿಲ್ವಲ್ಲ? ಸರ್ ಇದು ಒಣ ಜ್ವರ ಸರ್, ಒಳಗಡೆ ಇರುತ್ತೆ, ಮೈ ಮೇಲೆಲ್ಲ ಇರೋದಿಲ್ಲ. ಹೊರಗೇನು ಗೊತ್ತೇ ಆಗಲ್ಲ ಅಲ್ವಾ? ಹೌದು ಸರ್. ಸರಿ ಹೋಗಿ ಬನ್ನಿ. ಹೋಗ್ತಾ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ್ಳೆ ಇಂಜೆಕ್ಷನ್ ಕೊಡಿಸ್ತೀನಿ, ಆ್ಯಂಟಿಬಯೋಟಿಕ್, ಅದು ಫ್ರೀ. ಸರ್ ಅದೆಲ್ಲ ಏನು ಬೇಡ ಸರ್. ಈಗ ನನ್ನನ್ನು ಬಿಟ್ಟರೆ ಸೀದಾ ಮನೆಗೆ ಹೋಗಿ ಒಂದು ಮಾತ್ರೆ ತೊಗೊಂಡು ಆರಾಮಾಗಿ ಮಲ್ಕೋತೀವಿ ಸರ್. ನೋ, ಅದೆಲ್ಲ ಆಗಲ್ಲ ನಾಗರಾಜ್. ಕಳಸ ಬಸ್ ಸ್ಟಾಪ್ ಹತ್ರ ಪಿಕ್ ಪಾಕೆಟ್ ಎಲ್ಲ ತುಂಬ ಜಾಸ್ತಿ ಆಗ್ತಿದೆ ಅಂತೆ, ನಾವು ಹೋಗಲೇಬೇಕು. ಒಂದು ಕೆಲಸ ಮಾಡಿ, ನಾನು ಬರಲ್ಲ, ನೀವು ಒಬ್ಬರೇ ಹೋಗಿ ಅದು ಯಾವ ನಿಧಾನವನ್ನು ಒದ್ದು ಅರೆಸ್ಟ್ ಮಾಡ್ಕೊಂಬನ್ನಿ. ಸರ್ ನಾನಾ? ಹಾಂ, ನೀವೊಬ್ಬರೇ ಹೋಗಬೇಕು. ಆದರೆ ನಿಮಗಿರೋದು 1 ಗಂಟೆ ಮಾತ್ರ. ಅಷ್ಟರಲ್ಲಿ ಆ ಕಳ್ಳನ್ನು ಹಿಡ್ಕೊಂಡು ನೀವು ಬರಬೇಕು. ಅರ್ಥ ಆಯ್ತಾ? ಸರ್ ಹೀಗೆ ಮಾಡಿದ್ರೆ ಹೇಗೆ? ಬೇರೆ ಯಾರನ್ನಾದ್ರೂ ಅಲ್ಲಿ ಕಳಿಸಿ, ನಾನು ನಿಮ್ಮೆಲ್ಲರಿಗೂ ಕಮಲಮ್ಮನ ಅಂಗಡಿಲಿ ಸ್ಟ್ರಾಂಗ್ ಟೀ ತೊಗೊಂಬಂದ್ಬಿಡ್ತೀನಿ. ನಾ ಹೇಳಿದ ಕೆಲಸ ಮಾಡಿರಿ. ಸರಿ ಸರ್. ನೋಡಿ, ಎಲ್ರಿಗೂ ಒಂದು ಇನ್ಫಾರ್ಮೇಷನ್. ಭರತ್ ಸರ್, ಸೆಲ್ ಒಳಗಡೆ ಹಾಕ್ರಿ ಇವನ್ನ. ಓಕೆ. ಸರ್ ನೀವು ಹೇಳ್ದಾಗೆ 1 ಅವರಲ್ಲಿ ಪಿಕ್ ಪಾಕೆಟರ್ನ ಹಿಡ್ಕೊಂಡ್ಬಂದಿದ್ದೀನಿ. ವೆರಿ ಗುಡ್. ಆದರೆ ನನಗೊಂದು ಸ್ಮಾಲ್ ಡೌಟ್. ಸರ್ ಈ ಕಳ್ಳನ ಮೇಲ? ನಿಮ್ಮ ಮೇಲೆ. ಸರ್ ನಾನೇನು ಮಾಡಿದೆ? ನೀವು ಹಿಡ್ಕೊಂಬಂದಿರೋ ಈ ಕಳ್ಳ ನಿಜವಾಗ್ಲೂ ಕಳ್ಳನ ಅಥವಾ ನೀವೇನಾದ್ರು ಡೀಲ್ ಮಾಡ್ಕೊಂಡಿದ್ದೀರಾ ಅಂತ? ಏನು ಸರ್ ಹೀಗೆ ಹೇಳ್ತಿದ್ದೀರಾ? ನಾನು ಯಾಕೆ ಸುಳ್ಳು ಹೇಳಿ? ನಿಜವಾಗ್ಲೂ ಅವನು ಪಿಕ್ ಪಾಕೆಟರ. ಏಯ್ ಬಗಳ ನಿಜನಾ? ಹೌದು ಸರ್, ದೇವಸ್ಥಾನ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಪಿಕ್ ಪಾಕೆಟ್ ಮಾಡ್ತಿದ್ದೆ. ಅವ್ನು ಹೇಳಿದ್ ಕೇಳ್ಕೊಂಡ್ರಾ? ಈಗಲಾದ್ರೆ ನನ್ನ ಮೇಲೆ ನಂಬಿಕೆ ಬಂತು ತಾನೆ? ಏನು ಸರ್ ಇದು? ಸುಮ್ಮನೆ ನನ್ನ ಮೇಲೆಲ್ಲ ಆರೋಪ ಹೊರಿಸ್ತೀರಾ? ನಂಗೆ ಭಾಳ ಬೇಜಾರಾಗುತ್ತೆ. ಕೂಲ್ ನಾಗರಾಜ್, ಕೂಲ್. ನಿಮ್ಮ ಮೇಲೆ ಆರೋಪ ಮಾಡ್ತಿಲ್ಲ, ಅನುಮಾನ ಪಟ್ಟೆ ಅಷ್ಟೇ. ಎರಡೂ ಒಂದೇ ಬಿಡಿ. ಈಗಿದು ಸಾಲ್ವ್ ಆಯಿತು. ಆದರೆ ಕಗ್ಗಂಟಾಗಿ ಉಳಿದಿರೋ ಆಘಾತಕಾರಿ ವಿಷಯ ಇನ್ನೊಂದಿದೆ. ನಮ್ಮೂರಲ್ಲಿ ಕಿಡ್ನ್ಯಾಪಿಂಗು, ದರೋಡೆ, ಕಳ್ಳತನ ಎಲ್ಲ ಜಾಸ್ತಿ ಆಗ್ತಿದೆ. ಅಂಥವ್ರ ಹತ್ರ ಕಮಿಷನ್ ತಗೊಂಡು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ ಸಹಾಯ ಮಾಡ್ತಿದ್ದಾರೆ ಅನ್ನೋ ವಿಷಯ ನಾನು ಕೇಳ್ಪಟ್ಟಿದ್ದೀನಿ. ನಿಜನಾ? ನಾವ್ಯಾರು ಅಂತ ಅಲ್ಕೆ ಕೆಲಸ ಮಾಡಲ್ಲ ಸರ್. ಹಾಗೆ ಮಾಡಿದ್ರೆ ನಮ್ಮ ವೃತ್ತಿಗೆ ನಾವೇ ಮೋಸ ಮಾಡಿದಾಗುತ್ತೆ. ಹೌದು ಸರ್, ನಾವ್ಯಾರು ಆ ಥರ ಕೆಲಸ ಮಾಡಲ್ಲ ಸರ್. ನಾಗರಾಜ್, ಇದ್ರ ಬಗ್ಗೆ ನೀವೇನು ಹೇಳ್ತಾನೆ ಇಲ್ಲ? ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಷಯದಲ್ಲಿ ನಂದು ಕ್ಲೀನ್ ಹ್ಯಾಂಡು, ನೋಡ್ಕೊಳ್ಳಿ. ಓಕೆ, ನೋಡೋಣ. ಒಂದು ವೇಳೆ ಇಂಥ ವಿಷಯದಲ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾರಾದರೂ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾದರೆ ಅಂಥವ್ರಿಗೆ ಸರಿಯಾದ ಪನಿಷ್ಮೆಂಟ್ ಆಗುತ್ತೆ. ಆ್ಯಂಡ್ ಇನ್ಮೇಲೆ ಆಗಾಗ ಊರಿನ ಪ್ರಮುಖ ಜಾಗದಲ್ಲೆಲ್ಲ ಮಫ್ತಿಲಿ ಓಡಾಡ್ತೀರಿ. ಯಾವ ಕಳ್ಳ ರೌಡಿಗಳು
ಏನೇ ತಕರಾರು ಮಾಡಿದ್ರು ಅವ್ರನ್ನ ಒದ್ದು ಒಳಗೆ ಹಾಕಿ. ಅರ್ಥ ಆಯ್ತಾ? ಎಸ್ ಸರ್. ಓಕೆ ಸರ್. ಚಿರಾಗ್ ಸ್ಟಾಪ್ ಸ್ಟಾಪ್. ಕುಡಿಯೋದು ಬೇಡವಾ? ತಗೊಳ್ಳಿ. ಹಂಗಲ್ಲ, ಹಾಲೆ ಯಾರಾದ್ರೂ ಹಿಂಗೆ ಕುಡಿತಾರ? ಇನ್ನೇನು ಕುಡಿಬೇಕು? ಕೊಡಿಲಿ, ಕೊಡಿ. ಹಿಂಗೆ ಕುಡಿಬೇಕು, ತಗೊಳ್ಳಿ. ಸ್ಟಾಪ್ 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 ಸ್ಟಾಪ್. ಎಲ್ಲ ನೀವೇ ಕುಡಿದ್ಬಿಟ್ರೆ ಹೆಂಗೆ? ಕೊಡಿ. ಈಗ ಹಾಲಿಗೆ ಟೇಸ್ಟ್ ಬಂತು. ಆಯ್ತು, ಕುಡ್ಕೊಳ್ಳಿ, ಮಲಗಬೇಕು. ಏನದು ಮುತ್ಕೊಟ್ಟಿದ್ದು ಸೌಂಡ್ ಬಂತು? ಮುತ್ತಾ? ನಾನಾ? ನೋವೇ ಚಿರಾಗ್, ಬಟ್ ನೀವು ಬೇಕು ಅಂದರೆ ನಾನು ಕೊಡಕ್ಕೆ ರೆಡಿ. ಸುಮ್ಮನೆ ಮಲ್ಕೊಂಡ್ರೆ ಸರಿ. ಈಗ ಕೂಲ್, ಕಾಮ್ ಡೌನ್. ಗುಡ್ ನೈಟ್ ಚಿರಾಗ್. ನನ್ನ ಪಕ್ಕ ಯಾಕ್ರಿ ಮಲ್ಕೊಂಡಿದ್ರಿ ನೀವು? ಏನಾಯ್ತು ಚಿರಾಗ್? ಯಾಕೆ ಹಿಂಗೆ ಕಿರ್ಚ್ತಿದ್ದೀರಾ? ನನ್ನನ್ನು ಯಾಕೆ ತಪ್ಕೊಂಡು ಮಲ್ಕೊಂಡಿದ್ರಿ? ಸಾರಿ, ನಿದ್ದೆ ಅಲ್ಲಿ ಗೊತ್ತಾಗ್ಲಿಲ್ಲ. ಇವತ್ತು ಈ ಥರ ಮಾಡಿದವ್ರು ನಾಳೆ ಇನ್ನೇನೋ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನಾಳೆ ಇತ್ತು ನಾಳೆನೇ ನೋಡ್ಕೊಳ್ಳೋಣ ಬಿಡಿ. ಅದ್ರ ಬಗ್ಗೆ ಈಗ ಯಾಕೆ ತಲೆ ಕೆಡ್ಸ್ಕೊತೀರಾ? ಏನಾಗುತ್ತೋ ಆಗಲಿ. ಹಾಂ, ನಿಮ್ಮಂಥ ಹುಡುಗಿರಿಂದಾನೆ ನಮ್ಮಂಥ ಅಮಾಯಕ ಹುಡುಗರ ಜನ ಹಾಳಾಗ್ತಿರೋದು. ವಾಟ್ ಡೈಲಾಗ್! ಏನು ಗೊತ್ತಿಲ್ಲದೆ ಇರೋ ಪಾಪಚಿನ ನೀವು. ಅಂದರೆ ನಾನೇನು ಮಾಡಿದೆ? ಓ, ಯಾಕೆ ಗೊತ್ತೇ ಅಲ್ವಾ?